ಒಳಗೇನೆ ಕೂತ್ಕೊಂಡಿರು. ನಿನ್ನೇಂತಿ ಎಂತೆಂಥ ಮಾತು ಬೈದೋದ್ಲು ಗೊತ್ತಾ ನನ್ನ ಬಂದು ಅಂಥವಳು ಇಂಥವಳು ಅಂತ ಬಾಯಿಗೆ ಸರ್ ಬಂದಂಗೆ ಬೈದೋದ್ಲು. ಏನು ಮಾಡೋಣ, ನೀನು ನಾನು ಮಾತಾಡಿಸ್ತಾನೆ ಇಲ್ವಲ್ಲ, ಏನು ಹೇಳೋದಕ್ಕೂ ಏನು ಮಾಡೋದಕ್ಕೂ. ನಾನು ಹಿಂಗೆ ಆದರೆ ಅಷ್ಟೇ, ನಾನು ಹೋಗ್ತೀನಿ ಎಲ್ಲ ನಾವು ಒಂದು ಕಡೆಗೆ ಹೋಗಿ ಏನೋ ಒಂದು ಮಾಡ್ಕೊಬಿಡ್ತೀನಿ ಅತ್ಲಾಗೆ ಅಷ್ಟೇ. ಬಾ ಹೋಗಿ ಜುಮ್ಕೆ ತಗೊಂಬರೋಣ ಅಂದರೂ ಬರ್ತಾ ಇಲ್ವಲ್ಲ, ಬಾ ರೆಡಿಯಾಗಿ ಹೋಗೋಣ, ಜುಮ್ಕೆ ಕೊಡಿಸ್ತೀನಿ. 5 ಲಕ್ಷ ಯಾವ ಫಿಕ್ಸೆಡ್ ಮಾಡ್ತೀಯ? ನಿನ್ನ ಹೆಂಡತಿ ಹತ್ರ ದುಡ್ಡಿತ್ತು ತಗೊಂಡು ಊರಿಗೆ ಹೊರಟು ಬಿಟ್ಲು. ಹಾಂ, ಅದೇ ದುಡ್ಡು ನೀನೇ ಇಟ್ಕೊಂಡಿದ್ರೆ ಇವತ್ತು ನನಗೆ ಇವತ್ತು ಒಡವೆ ಆದರೂ ಮಾಡ್ಸಾಕ್ಬೋದಾಗಿತ್ತಾ? ಸರಿ ಜುಮ್ಕಿ ಕೊಡಿಸ್ತೀನಿ ಅಂತ ಹೇಳಲಿಲ್ವಾ? ನೋಡಿ ಜುಮ್ಕಿ ತೊಗೊಂಬಂತೀರಿ. ಜುಮ್ಕಿ ಅವಳು ಎಂತ ತಗೊಂಡಿಲ್ಲ ಅಂಥವೇ ತಗೊಂಬಂತೆ. ಇನ್ನೊಬ್ಬರ ದುಡ್ಡಿಗೆಲ್ಲ ಜುಮ್ಕಿ ಕೊಡಿಸ್ತೀನಿ. ಇಲ್ಲಾಂದರೆ ಒಂದು 2 ದಿವಸ ವೆಯ್ಟ್ ಮಾಡು. 5 ಲಕ್ಷ ತಾನೇ, ನಾನು ಯಾವುದ್ರಲ್ಲೂ ಲೋನ್ ಬರೆಸ್ತೀನಿ. ಯಾವುದೂ ಆಧಾರ ಇಲ್ದಂಗೆ ಅದೇನು ಎಲ್ಲ ನಮ್ಮದು ಇದನ್ನು ಕೊಟ್ಟರೆ ಏನು ಆಧಾರ್ ಕಾರ್ಡ್ ಜೆರಾಕ್ಸು ಎಲ್ಲ ಕೊಟ್ಟರೆ ಕೊಡ್ತಾರಂತೆ. 5 ಲಕ್ಷ ಲೋನ್ ತಗೊಳ್ತೀನಿ. 5 ಲಕ್ಷ ನಿನ್ನ ಹೆಸರು ಫಿಕ್ಸೆಡ್ ಮಾಡ್ತೀನಿ. ಏನು ಆಧಾರ ಇಲ್ದಲೇ ಯಾವ ಬ್ಯಾಂಕಲ್ಲೂ ಲೋನ್ ಕೊಡೋದಿಲ್ಲ. ಏನಾಧಾರದ ಮೇಲೆ ನೀನು ಲೋನ್ ತಗೊಳ್ತೀಯ? ನಾನು ಸೂಪರ್ ಮಾರ್ಕೆಟಲ್ಲಿ ಅವ್ರನ್ನ ಬಾಸ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನ ಮೀಟ್ ಮಾಡಿ ನಾವು ಇಷ್ಟು ಲಕ್ಷ ಕೇಳಿದ್ರೆ ಕೆಲಸಕ್ಕೆ ಇಷ್ಟು ವರ್ಷ ಬಂದು ನಮಗೆ ತೀರಿಸ್ಬೇಕು ಅಂತ ಇರುತ್ತಂತೆ. ಅದಕ್ಕೇ ಪರ್ಮನೆಂಟಾಗಿ ಅಲ್ಲಿಗೆ ಹೋಗೋಣ ಕೆಲಸಕ್ಕೆ. ಅಲ್ಲೇ 5 ಲಕ್ಷ ಇಸ್ಕೊಂಡು ನಿನಗೆ ಕೊಡ್ತೀನಿ ನಡಿ. ಅವ್ರನ್ನ ಕೇಳಿದ್ರೆ ಕೊಡ್ತಾರಂತೆ. ಆಮೇಲೆ ನಾವು ಕೆಲ್ಸಕ್ಕೆ ಬರ್ತೀವಿ ಅಂತ ಹೇಳಿ ತಿಂಗಳ ಕೊಡಲ್ವೇನು ಸಂಬಳನ, ಅದರಲ್ಲಿ ಹಂಗೆ ಕಟ್ಟಾಗುತ್ತಂತೆ. ಅದಕ್ಕೆ ಅತ್ಲಾಗೆ 10,000 ಕಟ್ಟಾಗುತ್ತೆ. 15,000 ಸಂಬಳ ಕೊಡ್ತಾರೆ. 10,000 ಅವರೇ ಕಟ್ ಮಾಡ್ಕೊಂಡು ಇನ್ನು 5,000 ಕೊಡ್ತಾರೆ. ಮಿಕ್ಕಿದ್ದು ಅದೆಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ಆಮೇಲೆ ಲೆಕ್ಕ ಮಾಡ್ಕೊಂತಾರೆ. ಅಲ್ಲೇ ಇಸ್ಕೊಡ್ತೀನಿ ನಿನಗೆ 5 ಲಕ್ಷ ಲೋನು, ಸರಿನಾ? ಅವರೇ ತೆಗೆದು ಕೊಡ್ತಾರಂತೆ. ಆಮೇಲೆ ಹಂಗೆ ತೀರಿಸ್ಕೊತ ಹೋಗ್ಬೋದು. ಹೆಂಗೂ ಕೆಲಸಕ್ಕೆ ಹೋಗ್ತೀನಲ್ಲ, ತೀರಿಸ್ತೀನಿ. ಸರಿನೇ? ಬಾ ಹೋಗೋಣ, ಜುಮ್ಕಿ ತಗೊಂಬರೋಣ. ಇವಾಗ ನನ್ನ ಸಮಾಧಾನ ಆಯ್ತಾ ಇಲ್ವಾ? ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಹೋಗು, ನೀನು ಮುಂಚ್ಕೊಂಡಿರೋದಕ್ಕೆ. ಇವಾಗ ಬರೀ ಜುಮ್ಕೆ ಕೊಡಿಸಿ ಸುಮ್ಮನೆ ಆಗ್ಬಿಟ್ರೆ 5 ಲಕ್ಷ ದುಡ್ಡು ಒಡವೆ. ಇವಾಗ ಆಮೇಲೆ ಒಡವೆ ಮಾಡಿಸ್ತೀನಿ. ಇವಾಗ 5 ಲಕ್ಷ ಫಿಕ್ಸೆಡ್ ಮಾಡ್ತೀನಿ. ಇಲ್ಲಾಂದ್ರೆ ಒಡವೆ ಮಾಡಿಸ್ಕೊಬಿಡು 5 ಲಕ್ಷಕ್ಕೆ. ಆಮೇಲೆ ಬೇಕಾದರೆ ದುಡ್ಡು ಫಿಕ್ಸೆಡ್ ಮಾಡ್ಕೊಂಬಂತೆ. ಇವಾಗ ಒಡವೆ ಮಾಡಿಸ್ಕೊ. ಸರಿ ಆಯಿತು. ನನಗೇನು ಮಾಡ್ತೀಯ ಗೊತ್ತಿಲ್ಲ. ನೀನು 5 ಲಕ್ಷ ನನಗೆ ಕೊಡ್ಬೇಕು ಅಷ್ಟೇ ಅವಳಂತೇನೆ. ಇವತ್ತು ನೋಡು ದುಡ್ಡು ಇರೋದಕ್ಕೆ ಎಷ್ಟು ಚೆನ್ನಾಗಿ ಬ್ಯಾಗ್ ತೊಗೊಂಡು ನಾನು ಊರಿಗೆ ಹೋಗ್ತೀನಿ ಅಂತ ಹೊರಟೋಗ್ಬಿಟ್ಲಲ್ಲ ಅವಳು ಸುಗುಣ. ಭಾರಿ ಇದ್ದಾಳೆ, ಹೆಂಗೆ ಬೇಕೋ ಹಂಗೆ ಮಾತಾಡ್ತಾಳಲ್ಲ. ಎಷ್ಟು ಮಟ್ಟಿಗೆ ಇರಬೇಡ ಅವಳು. ಸುಮ್ಮನೆ ಕಳಿಸೆ ವಿಜಿ ಹಸಿಕೆ ಅಲ್ಲ ಇವನಿಂದನ. ನೀನು ಯಾಕಂತ ಮಾತು ಕೇಳ್ತೀಯ? ಅಲ್ಲ ಕಣಪ್ಪ, ನೀನು ಬಂದು ಮನೆಯಾಗಿದ್ದು ಯಾಕೆ ನನ್ನ ಮಗಳನ್ನ ಹೆಂಗೆ ಬೇಕಂಗೆ ಬಯಸ್ತೀಯ? ನಿನ್ನ ಹೆಂಡತಿ ಹಂಗೆ ಕಟ್ಟಿಲ್ದಂಗೆ ಮಾತಾಡೋಗ್ತಾಳೆ. ಅಯ್ಯೋ ಏನು ಮಾಡೋಣ ಅಜ್ಜಿ, ಅವಳಿಗೆ ಮಕ್ಕಳಾಗೋದಿಲ್ಲ. ಅವಳಿಗೆ ಮಕ್ಕಳಾಗಂಗಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ನನಗಿನ್ನೂ ಯಾಕಂದರೆ ಮಕ್ಕಳು ಬೇಕು. ನನಗೆ ಯಾರು ಮಕ್ಕಳಿಲ್ಲ ಅಂತಂದರೆ ಯಾರು ಆಗೋದಿಲ್ಲ. ವಯಸ್ಸೋದ ಕಾಲಕ್ಕೆ ನಾನು ನೋಡ್ಕೊಂಬರು ಯಾರು ಇರ್ತಾರೆ? ಅದಕ್ಕೇ ವಿಜಯ್ ಅವ್ರಿಗೂ ಹೆಂಗೂ ಡೈವರ್ಸ್ ಆಗಿಬಿಟ್ಟೈತೆ. ಅದಕ್ಕೆ ನಾನು ಮದುವೆ ಆಗಬೇಕು ಅಂತ. ಈ ವಿಷಯ ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಮಕ್ಕಳಾಗೋದಿಲ್ಲ. ಮಕ್ಕಳು ಬೇಕಲ್ಲ ನನಗೆ. ಅದಕ್ಕೋಸ್ಕರ ಮಕ್ಕಳು ಬೇಕು ಅನ್ನೋದಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ವಿಜಯನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿಲ್ಲ. ಮಕ್ಕಳಿಲ್ವಲ್ಲ ನನಗೆ, ಅವಳಿಗೆ ಮಕ್ಕಳಾಗೋದಿಲ್ಲ. ಮತ್ತೆ ಅದನ್ನಾದರೂ ಹೇಳ್ಬೇಕಾಗಿತ್ತು ಅವಳ್ತಾಗೆ. ಮಕ್ಕಳಾಗಲ್ಲ ಅದಕ್ಕೇನೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ. ಅಲ್ಲ ಹೆಂಗೆ ಬೇಕು ಹಂಗೆ ಮಾತಾಡ್ತಾಳೆ. ಒಳಗೆ ಹೋಗ್ತೀಯ, ಬೆಂಕಿ ಬಿದ್ದು ಹೋಗ್ತೀಯ ನೀನು, ಹಂಗೆ ಹಿಂಗೆ ಅಂತ ಕೊಟ್ಟಿಲ್ದಂಗೆ ಮಾತಾಡ್ತಾಳೆ. ಇಂಥ ಮಾತಾಡಿದ್ರೆ ಯಾರು ಕೇಳ್ತಾರಪ್ಪ? ನೀನು ಹೇಳ್ಬೇಕು. ನಮ್ಗೆ ಹಂಗೆ ನಾಸ್ಕದಂಗೆ ಆಗುತ್ತೆ. ಅಕ್ಕಪಕ್ಕದವರೆಲ್ಲ ನಿಂತ್ಕೊಂಡು ನೋಡ್ತಾರೆ. ಅಲ್ಲ ನಮ್ಮ ಹುಡುಗಿ ಏನಂತ ತಪ್ಪು ಮಾಡೈತಮ್ಮಂಗೆ ಹಂಗಾಡ್ತಾಳು. ಹಂಗೇನೆ ಅದಕ್ಕೆ ಕಣಮ್ಮ ನನ್ನ ಮದುವೆ ಆಗ್ತೀನಿ ಅಂತ ಹೇಳೇವೆ. ಆಮೇಲೆ ನೋಡೋಣ ನೀನು ಬಿಟ್ಟೋದ್ರೆ ನಾನೇನು ಮಾಡೋಣ? ಅದಕ್ಕೆ ನನ್ನ ಹೆಸ್ರಿಗೆ 5 ಲಕ್ಷ ಫಿಕ್ಸೆಡ್ ಮಾಡು, ಆಮೇಲೆ ನಾನು ಮದುವೆ ಆಗು ಅಂತ ಹೇಳಿದ್ದೀನಿ. ಆಮೇಲೆ ಬಿಟ್ಟೋದ್ರೆ ನಾನೇನು ಮಾಡೋಣ ಹೇಳು? ಇವಾಗ ಹಿಂಗೆ ಬಿಗ್ಗಿಯಾಗಿದ್ದರೆ ಮತ್ತೆ ಕಾಲ ಏನೋ ಒಂದು ಸ್ವಲ್ಪ ಮೆತ್ಕಾಗ್ಬಿಟ್ರೆ ಇರತ್ತಕ ಇದ್ದು ಅವ್ರಿಗೆ ಬೇಕಾದಾಗ ಆಮೇಲೆ ನನ್ನ ಹೆಂಡತಿ ಬೇಕು ಅಂತ ಹೊರಟೋಗ್ಬಿಟ್ರೆ ನಾನೇನು ಮಾಡೋಣ? ಆಮೇಲೆ ದುಡ್ಡಿದ್ರೆ ನಾನು ನಿಮ್ದೇ ಜೀವನ ಮಾಡ್ಬೋದಾ? ಎಲ್ಲರ ತಗೋ ನಾನು ಕೆಟ್ಟಾಳಾಗಿದ್ದೀನಿ ಇವಾಗ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಮದುವೆ ಆಗಂಗಿದ್ರೆ ನೀನು 5 ಲಕ್ಷ ಫಿಕ್ಸೆಡ್ ಮಾಡ್ಬೇಕು ನನ್ನ ಹೆಸರಿಗೆ ಅಂತ. ಮಾಡ್ತೀನಿ ಅಂತ ಹೇಳಿಲ್ವಾ? ಇವಾಗ ನಾನು ದುಡ್ಡು 5 ಲಕ್ಷ ದುಡ್ಡು ಅಡ್ಜಸ್ಟ್ ಮಾಡಬೇಕು. 5 ಲಕ್ಷ ಅಂದರೆ ಸುಮ್ಮನೆ ಅಲ್ಲ. ಇವಾಗ 1 ಲಕ್ಷ ಆದರೆ ಹೆಂಗೋ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. 5 ಲಕ್ಷ ಅಂದರೆ ಏನೋ ಅಷ್ಟು ಸುಲಭದ ಮಾತಲ್ಲ. ಬೇಕಾದ್ರೆ ನಾನು ಹಿಂಗೆ ಹೋದ್ರಿ ನೋಡೋಣ, ಅಡ್ಜಸ್ಟ್ ಮಾಡ್ತೀನಿ ನಾನೆಲ್ಲನ. ನೀನು ಅಡ್ಜಸ್ಟ್ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ. ಇಲ್ಲ ನೋಡು, ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಎಲ್ಲ ವಿಷಯ ಗೊತ್ತಾಗೈತೆ. ಅವ್ರು ಫೋನ್ ಮಾಡಿ ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಅವಳು ನಮ್ಮ ಅತ್ತಿಗೆನು ರೊಚ್ಚಿಗೆದ್ದು ಬಿಟ್ಟವಳು ನನ್ನ ಮೇಲೆ. ರಾತ್ರಿ ಎಷ್ಟು ಮಾತಾಡಿದ್ಲು ಗೊತ್ತಾ ನಮ್ಮ ಅತ್ತಿಗೆ? ನಾನು ಬಂದು ಹೊರ ಕೇಳ್ತೀನಿ ಕಣೆ ನಿನ್ನ ಅಂತ ಹೇಳಿದ್ಲು. ನಮ್ಮ ಅತ್ತೆ ಬಂದು ಏನಾದರೂ ನಾನು ಹೊರಗಡೆ ಹೇಳಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಹೇಳು? ನೀನು ಅವಾಗ ಕೈ ಬಿಟ್ಬಿಟ್ರೆ ಮನೆ ಇಲ್ಲ ಅಂತ ಹೇಳಿ. ನಮ್ಮ ನೀನೆಲ್ಲರ ನಿರ್ಧಾರ ಮಾಡ್ಕೊಂಡೆ ಮದುವೆ ಆಗಬೇಕು.
ಎಲ್ಲ ಕೇಳಿ ಅವ್ರನ್ನೂ ಎಲ್ಲ ಕೇಳಿ ಮನೆಗೆ ಕರ್ಕೊಂಡು ಹೋಗ್ಬೇಕು ನೀನು ಮದುವೆ ಆಗಿ ಅಷ್ಟೇನಿ ನನ್ನ ಮಗಳನ್ನ. ಇಲ್ಲೇನು ನಮ್ಮ ಹುಡ್ಗನೂ ನಮ್ಮ ಸೊಸೆ ಬಂದರೆ ಇಲ್ಲೂ ಇರ್ಗೊಡಲ್ಲ ಅವ್ರು ಹೆಂಗನ ಬೆಂಗ್ಳೂರು ಕಡೆಗೆ ಹೋಗ್ಯವ್ರಿ, ಸಾಲ ಐತೆ ಅಂತ ಹೇಳಿ ತೀರಿಸ್ಕೊಂಬಕ್ಕಂತ ಹೇಳಿ. ಅವರೆಲ್ಲ ಬಂದರೆ ನನ್ನ ಮಗಳಿಗೆ ಅಷ್ಟೇ ಇಲ್ಲಿ ಮರ್ಯಾದೆ ಇರಲ್ಲ, ಇಲ್ಲಿ ಬಾಳ್ಗೊಡಲ್ಲ ಅವರು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸರಿ ಆಯಿತು, 5 ಲಕ್ಷ ದುಡ್ಡು ತಾನೆ ನಾನು ಫಿಕ್ಸೆಡ್ ಮಾಡ್ತೀನಿ. ನಾನಂತೂ ನಿನ್ನ ಕೈ ಬಿಡಲ್ಲ. ಬಾಡಿಗೆ ಮನೆ ಇಲ್ವೇ ವಿಜಿ? ಏನು ಮನೆ ಇದೊಂದೇನ ಇರೋದು? ಟೌನ್ಗೆ ಹೋದ್ರೆ ಬಾಡಿಗೆ ಮನೆಗಳು ಎಷ್ಟು ಇರಲ್ಲ. ಸುಮ್ಮನೆ ನಡಿ ಅಲ್ಲೇ ಟೌನಲ್ಲಿ, ಈಗ ಅಲ್ಲಿ ಯಾರೂ ಇವಾಗ ಕಾಣಿಸೋದಿಲ್ಲ, ಏನಿಲ್ಲ. ಟೌನಲ್ಲಿ ಹೋಗ್ಬಿಟ್ಟು ಒಂದು ಮನೆ ಮಾಡೋಣ. ಸುಮಾರು ಅದೊಂದು ಸಿಂಗಲ್ ಬೆಡ್ರೂಮಿಂದ ಒಂದು ಮನೆ ಮಾಡಿದ್ರೆ ಸಾಕಿಬ್ರು ಅಲ್ಲೇ ಕೆಲ್ಸಕ್ಕೆ ಹೋಗ್ತಾ ಅಲ್ಲೇ ಇರ್ಬೋದು ಹೆಂಗೆ ಗೊತ್ತಲಾಗೆ. ಇಲ್ಲಿದ್ರೆ ಸುಮ್ಮನೆ ಇದಾಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಇಲ್ಲಿಂದ ಸುಮ್ಮನೆ ಓಡಾಡಬೇಕು, ಪೆಟ್ರೋಲ್ ಖರ್ಚು, ಅದಕ್ಕಿಂತ ಸುಮ್ಮನೆ ಅಲ್ಲೇ ಮನೆ ಮಾಡ್ಕೊಂಡಿರೋಣ. ಬಿಡು, ಇವಾಗಿನ್ನ ನಮ್ಮ ಅತ್ತಿಗೆನೂ ನಮ್ಮ ಅಣ್ಣ ಬಂದಿಲ್ಲ. ಅವ್ರಿನ್ನೂ ಬರೋದ್ಕಿನ್ನೂ ಭಾಳ ದಿನ ಆಗುತ್ತೆ. ಯಾಕಂದ್ರೆ ಬೆಂಗಳೂರ ಸಾಲ ತೀರ್ಸೋದಕ್ಕೆ ಹೋಗವ್ರೆ. ಸುಮ್ಮನೆ ಯಾಕೆ ಬಾಡಿಗೆ ಕೊಟ್ಟೋದು, ಅಲ್ಲೇವರೆಗೂ ಇಲ್ಲೇ ಇರೋಣ. ಅವ್ರೇನ ಬಂದಾಗ ನೀವು ಇರಬೇಡ್ರಿ, ನಮ್ಮ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳಿದ್ರೆ ಆವಾಗ ಹೋಗೋದಕ್ಕಾಗುತ್ತೆ. ಅಯ್ಯೋ, ಅವಳಿದ್ದು ನಮ್ಮ ದುರ್ಗಮ್ಮ ಇಸುಗುಣಗಿನ್ನ ತಾತ. ಅಯ್ಯೋ, ಅವಳು ಒಂದಿಷ್ಟು ಸಿಕ್ಕಿದ್ರೆ ಸಾಕು, ಊರ ಹಬ್ಬ ಮಾಡ್ತಾಳೆ. ಒಂದಿಷ್ಟು ಸಿಕ್ಕಿರಿ ಏನಿಲ್ಲ. ಅದಕ್ಕೇನೆ ನೀನು ನೋಡಪ್ಪ, ನಮ್ಮ ಹುಡುಗಿಗೆ ನೀನು ಕೈ ಹಿಡಿತೀಯ. ನೀನು ಹೆಂಡ್ತಿ ಎಲ್ಲ ಹೇಳಿ ನಿನ್ನ ಮಕ್ಕಳಾಗಲ್ಲ, ಅದಕ್ಕೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ನೀನು ಆಮೇಲೆ ಮದುವೆ ಆಗು ನನ್ನ ಮಗಳನ್ನ. ನೋಡು, ಇವಾಗ ಕಟ್ಕೊಂಡ ಅವನು. ಅವಾಗ ಸುಮ್ಮನಿದ್ರು ಇರ್ಬೋದಾಗಿತ್ತು. ನನ್ನ ಮಗಳೇನು ಎಷ್ಟೋ ಜನ ಇದ್ದಾರೆ ನಮಗೆ ಕೊಟ್ವಿ ನಾವು. ಅವಾಗ ನೋಡಿ ಹೆಂಗಾಯ್ತು. ನಮ್ಮ ಅಕ್ಕನ ಮಗಳಿದ್ಲು, ಅವಳು ಹೇಳಿದ್ಲು ಬೇಡ ಬೇಡ ಅಂತ ಹೇಳಿ. ನಾನು ಹಂಗಂದ್ರೂ ಕೇಳಲಿಲ್ಲ. ಅವಾಗ ಕೊಟ್ಟು ಇವತ್ತು ನೋಡು, ನನ್ನ ಮಗಳು ಡೈವರ್ಸ್ ತಗೊಂಡು ಚಿಕ್ಕ ವಯಸ್ಸಿಗೆ ಜೀವನ ಹಾಳು ಮಾಡ್ಕೊಂಡು ಬರೋಂಗಾಯ್ತು. ಒಳ್ಳೆ ನನ್ನ ಮಗ ಅಲ್ಲ, ದುಡ್ದು ಹೆಂಡ್ತಿನ ಸಾಕಲಿಲ್ಲ. ಆಮೇಲೆ ಮದುವೆ ಯಾಕೆ ಆಗಬೇಕಾಗಿತ್ತು? ಅದಕ್ಕೇನೆ ನಮ್ಮ ಹುಡುಗಿ ಡೈವರ್ಸ್ ಕೊಟ್ಟು ಅದೇ ಬಂತು. ಹೇಳ್ಬಾರ್ದು ನಮ್ಮ ಹುಡುಗಿ ಜೀವನ. ಅದಕ್ಕೇನೆ ನೀನಾನ ಕೈ ಹಿಡಿತೀಯ, ನೀನಾನ ಸೆನಕ್ಕೆ ನೋಡ್ಕೊಂಬತ್ಕೊಳ್ಳಿ ಅಷ್ಟೇ ನನ್ನ ಮಗಳನ್ನ. ನಾನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ ಬಿಡಜ್ಜಿ, ಯೋಚನೆ ಮಾಡಬೇಡ. ವಿಜಿನ್ ನಾನು ಚೆನ್ನಾಗಿ ನೋಡ್ಕೋಬೇಕು. ನಾನು ಇರೋವರೆಗೂ ನಾನಂತೂ ವಿಜಿನ್ ಕೈ ಬಿಡಲ್ಲ. ಅದು ಯಾರೇ ಏನೇ ಹೇಳಲಿ, ಯಾರೇ ಇದು ಮಾಡಲಿ. ಇವಾಗ ನನಗೆ ಮಕ್ಕಳು ಬೇಕು. ನನ್ನ ವಿಜಿನ್ ಮದುವೆ ಆದರೆ ನನಗೆ ಮಕ್ಕಳಾಗೋದು, ಇಲ್ಲಾಂದರೆ ಆಗೋದಿಲ್ಲ. ನಮ್ಮ ಸುಗುಣಂಗೆ ಆಗಲ್ಲ, ಅವಳಿಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳವ್ರು ಡಾಕ್ಟ್ರು. ಅದಕ್ಕೋಸ್ಕರ ಅವಳು ಇವಾಗ ಅಲ್ಲಿ 6 7 ವರ್ಷ 8 ವರ್ಷ ಆಯಿತು, ಮಕ್ಕಳು ಆಗೋದಿಲ್ಲ ಅವಳಿಗೆ. ಅಲ್ಲಿ ಎಷ್ಟು ದಿನದಿಂದ ಆಗಿ ಇದು ಯಾವುದೋ ಒಂದು ಆಗಿತ್ತು ಮೊನ್ನೆ, ಅದು ಏನೋ ಪ್ರಾಬ್ಲಮ್ ಆಗಿಬಿಡ್ತು, ಆಗಲಿಲ್ಲ. ಅದಕ್ಕೋಸ್ಕರ ಬೇಕಲ್ಲ ಮುಂದೆ. ಇವಾಗ ಯಾರ ಮಕ್ಕಳು ಆಗಲ್ಲ, ಅಣ್ಣ ತಮ್ಮಗಳ ಮಕ್ಕಳು. ಇವಾಗ ನಮ್ಮ ಅಣ್ಣನ ಮಗಳು ಐತೆ, ಅದು ಕರೆದ್ರೂ ಬರೋಲ್ಲ. ಅವ್ರ ಅಪ್ಪ ಅಮ್ಮ ಹೋಗ್ಬಿಡ ಅಂತ ಹೇಳೋರು ಬರೋಲ್ಲ. ಮತ್ತು ನಮ್ಗೆ ಯಾರು ನೋಡ್ಕೋಬೇಕು ಹೇಳು? ಅದಕ್ಕೋಸ್ಕರ ಈಗ ನನಗೂ ವಯಸ್ಸು ಹೋತು. ನನ್ನ ಮಗಳದೇ ಚಿಂತೆ ಆಗಿತ್ತು. ಚಿಕ್ಕ ವಯಸ್ಸಿಗೆ ನನ್ನ ಮಗಳು ಜೀವನ ಹಾಳಾಯ್ತಲ್ಲಪ್ಪ, ಏನಪ್ಪ ಮಾಡೋದು? ಯಾರನ್ನ ಒಳ್ಳೆಯರು ಕೊಟ್ಟು ಯಾರನ್ನ ಬಂದರೆ ಒಳ್ಳೆಯರು ಮದುವೆ ಮಾಡೋಣ ಅಂತಿದ್ದೆ. ಇವಾಗ ಹಿಂಗೆಲ್ಲ ಆದ್ರೂ ನಿನ್ನ ಹೆಂಡ್ತಿ ಒಪ್ಕೊಂಬಲ್ಲ. ಅವಳಿಗೆ ಹೇಳ್ಬೇಕು, ನಿನಗೆ ಮಕ್ಕಳಾಗಲ್ಲ ಕಣೆ, ಅದಕ್ಕೆ ನಾನು ಅವಳು ಮದುವೆ ಆಗ್ತೀನಿ ಅಂತ ಹೇಳಿ ನೀನು ಇದ್ದಿದ್ದಂಗೆ ಹೇಳ್ಬೇಕು. ನೀನು ಸುಮ್ಮನೆ ನಮ್ಮ ಮನೆಯಾಗಿದ್ದರೆ ಅವರೆಲ್ಲ ತಪ್ಪು ತಿಳ್ಕೊಂತಾರೆ. ನನ್ನ ಮಗಳೇ ಏನೋ ಮಾಡ್ಯಾಳಮ್ಮಂಗೆ. ಇದೆಲ್ಲ ಗೊತ್ತಾಗಲ್ಲ ಜನಗಳಿಗೆ. ನನ್ನ ಮಗಳನ್ನ ತಪ್ಪು ತಿಳ್ಕೊಂಡ್ರೆ ನೋಡಪ್ಪ, ಇವಳು ಹೆಂಗೆ ಮಾಡ್ಯವಳೆ ಅಂತೇಳಿ ಊರಾಗೆಲ್ಲ ಹೆಂಗೆ ಬಾಯಿಗೆ ಬಂದ ಮಾತಾಡ್ತಾರೆ. ಮೊದಲೇ ಹೆಂಗಸ್ರು ಬಾಯಿಗೆ ಸಿಕ್ಕರೆ ತಡಿತೀವ? ಏನಿಲ್ಲ, ಊರ ಹಬ್ಬ ಮಾಡ್ತಾರೆ. ಸರಿ ಆಯಿತು ಬಿಡು, ನೋಡಿ ಹೋಗೋಣ, ಜುಮ್ಕೆ ತಗೊಂಬರೋಣ. ಜುಮ್ಕೆ ಕೊಡಿಸ್ತೀನಿ, ಎಲ್ಲ ಕೊಡಿಸ್ತೀನಿ. ನೀನು ಹೊತ್ತಿನಲ್ಲಿ ನನ್ನ ಹತ್ರ ಚೆನ್ನಾಗಿರಬೇಕು ವಿಜಯ್. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ನೀನು ಯಾವಾಗ ನೀನು ಅಪ್ಸೆಟ್ ಆಗ್ತೀಯ, ನನಗೆ ಅಪ್ಸೆಟ್ ಆಗ್ಬಿಡ್ತೀನಿ. ನೀನು ಚೆನ್ನಾಗಿರ್ಬೇಕು. ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ನೀನು ಬೇಜಾರಾದ್ರೆ ನಾನು ಬೇಜಾರಾಗಬೇಕಾಗುತ್ತೆ ನೋಡು. ನೀನು ಖುಷಿಯಾಗಿ ಚೆನ್ನಾಗಿರಬೇಕು. ನೀನು ಯಾವತ್ತೂ ಚೆನ್ನಾಗಿರಬೇಕು ವಿಜಯ್. ನನಗೆ ನೀನು ಚೆನ್ನಾಗಿರಬೇಕು. ನೀನು ಚೆನ್ನಾಗಿದ್ದರೆ ನನಗೆ ಗೆಲುವು. ಸರಿ ಆಯ್ತು, ಬಾ ಹೋಗೋಣ. ಜುಮ್ಕೆ ತರ್ಬೇಕು. ನಾನು ಅವಳಂತಾನೆ ಜುಮ್ಕೆ ತರಬೇಕು. ಅವಳಂತಾವೇ ಕೊಡಿಸ್ಬೇಕು ನನಗೂ ಜುಮ್ಕೆನ. ಪಾಪ ಮಕ್ಕಳಾಗಲ್ವಂತೆ, ಅದಕ್ಕೇನೆ ನನ್ನ ಮಗಳನ್ನ ಮದುವೆ ಆಗಕ್ಕಂತ ಹೇಳಿ ಈ ಹುಡುಗ ಇಷ್ಟಪಡ್ತಾನೆ. ಆದರೆ ಇವಳು ಸುಗುಣ ತಪ್ಪು ತಿಳ್ಕೊಂಡವಳೆ. ಅವಳಿಗೆ ಮಕ್ಕಳಾಗಲ್ಲ ಅಂಬೋದು ಗೊತ್ತಿದ್ರು ಅಲ್ಲ, ಮಕ್ಕಳಾಗಲ್ವಲ್ಲ ಬಿಡು ಅಂತ ಹೇಳಿ ಸುಮ್ಮನಾಗ ನಂಬಲ್ಲ. ಈ ಹುಡುಗ ಪಾಪ ಮಕ್ಕಳು ಬೇಕು, ಅದಕ್ಕೆ ನಾನು ಮದುವೆ ಆಗ್ತೀನಿ ಅಂತಾಳೆ. ನಮ್ಮ ಹುಡುಗಿನೂ ಬಿಡತ್ತ, ನನಗೂ ಯಾರೂ ಇಲ್ಲ ಅಂತ ಹೇಳಿ ಇವಳು ಒಪ್ಕೊಂಡವಳೆ. ಅದಕ್ಕೆ ಜನ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ನೋಡ್ರಿ. ಮತ್ತು ಮಕ್ಕಳು ಬೇಕು ತಾನೆ, ವಯಸ್ಸೊತ್ತು ಕಾಲಕ್ಕೆ ನೋಡ್ಕೊಂಬಕ್ಕೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.